ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ಶಿವಗಾಮಿಯಿಂದ ನಿನಗ್ ಕೆಟ್ಟ ಹೆಸರು ಅಂತ ಹೇಳಕ್ ಬಂದ್ಲು ಅಷ್ಟೇ. ಈಗ ನೀನೇ ನೋಡು, ಆ ಶಿವಗಾಮಿ ವಿಷಯಕ್ಕೆ ಎಷ್ಟು ತಲೆ ಕೆಡಿಸ್ಕೊಂಡಿದ್ಯಾ ಅಲ್ವಾ? ನಿನ್ ಮನಃಶಾಂತಿನ ಹೇಗ್ ಸರಿ ಮಾಡೋದು ಅಂತ ನನಗ್ ಯೋಚನೆ ಆಗಿದೆ. ನಾನೇ ಎಲ್ಲಾದ್ರೂ 3-4 ದಿವಸ ಆಚೆ ಹೋಗಿ ಬರ್ತೀನಿ. ನನ್ ಮೈಂಡ್ ಆಗ್ಲಾದ್ರೂ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ. ಸರಿ, ಹಾಗಿದ್ರೆ ಆದಿಗೆ ಹೇಳ ಎಲ್ಲಾದ್ರೂ ಆಚೆ ಕರ್ಕೊಂಡು ಹೋಗುಂತ. ಬೇಡ ಅತ್ತೆ, ನಿಮ್ ಮಗ ತುಂಬಾ ಬ್ಯುಸಿ ಇದ್ದಾರೆ. ನೋಡಿ ಎಷ್ಟೊತ್ತಾಯ್ತು ಇನ್ನೂ ಮನೆಗ್ ಬಂದಿಲ್ಲ. ಊಟ ಆಯ್ತಾ, ಏನ್ ಮಾಡ್ತಿದ್ಯಾ ಅಂತ ಒಂದು ಕಾಲ್ ಕೂಡ ಮಾಡಿಲ್ಲ. ನಾನ್ ಖುಷಿಯಾಗಿದ್ದೀನ ಬೇಜಾರಲ್ಲಿದ್ದೀನ ಅಂತಾನೂ ಕೇರ್ ಮಾಡಲ್ಲ ಅವರು. ನೀನ್ ಕಂಟ್ರೋಲಿಗೆ ತಗೋಬೇಕಮ್ಮ. ಕಾಲ್ ಮಾಡಿ ಎಲ್ಲಿದೀಯಾ ಅಂತ ನೀನೇ ಕೇಳು. ಅದರಿಂದ ಏನ್ ಪ್ರಯೋಜನ ಅತ್ತೆ? ಅವ್ರು ಯಾವಾಗ್ಲೂ ಸುಳ್ಳೆ ತಾನೇ ಹೇಳೋದು. ಯಾವತ್ ನಿಜ ಹೇಳಿದಾರೆ ಹೇಳಿ? ಸರಿ, ನೀನ್ ತಲೆ ಕೆಡ್ಸ್ಕೋಬೇಡ. ನಾವು ನಮ್ಮ ಫಾರ್ಮ್ ಹೌಸ್ಗೆ ಹೋಗೋಣ. ಅಲ್ಲಿ ಮಾವ, ವಿಜಯ್, ನಂದಿನಿ ಎಲ್ಲರೂ ಇರ್ತಾರೆ. ಬೇಡ ಅತ್ತೆ, ನಾನು ಈ ಮನೆಯವರಿಂದನೇ ಸ್ವಲ್ಪ ದಿನ ಆಚೆ ಇರಬೇಕು ಅಂತ ಅನ್ಕೊಳ್ತಾ ಇದ್ದೀನಿ. ನಾನೇ ಇವತ್ತೊಂದು ಜಾಗನ ಪ್ಲಾನ್ ಮಾಡ್ತೀನಿ. ಏ ಮಲ್ಲಿ, ಏನೇ ಇವಳು ಹೊಸ ರಾಮಾಯಣ ಶುರು ಮಾಡ್ಕೊಂಡ್ಬಿಟ್ಟಿದ್ದಾಳೆ? ಅದೇ ಮರ್ರೆ, ನಂಗೆ ಬಾಯಿಗೆ ಬಂದಂಗ ಬೈತಾಳೆ. ಅಷ್ಟಪ್ಪಗಲ್ಲ ಅವಮಾನ ತಡ್ಕೊಂಡು ನಾನು ಈ ಮನೆಗೆ ಐಗಂತಿಲ್ಲ. ನಾ ಮನೆ ಬಿಟ್ಟಿಗೆ ಹೋತೆ. ಸುಮ್ನಿರೆ, ಮೊದ್ಲೇ ನನ್ ತಲೆ ಕೆಟ್ಟೋಗಿದೆ. ನೀನು ತಲೆ ಕೆಡಿಸ್ಬೇಡ. ಏ ಮಲ್ಲಿ, ಆಸ್ತಿ ಎಲ್ಲ ಮೊದ್ಲು ನಮ್ ಕೈಗೆ ಬರ್ಲಿ, ಆಮೇಲೆ ಈಗ ನೀನ್ ಮಾಡ್ತಿರೋ ಕೆಲ್ಸನೆಲ್ಲ ಅವಳ ಕೈಲಿ ಮಾಡಿಸ್ತೀನಿ. ಅಲ್ಲಿವರೆಗೂ ಸ್ವಲ್ಪ ತಡ್ಕೊಂಡಿರು. ಹಂಗ ರೆಡಿಲಪ್ಪ. ಇಷ್ಟೆಲ್ಲ ತಡ್ಕೊಂಬದಕ್ಕೂ ಎಕ್ಸ್ಟ್ರಾ ಚಾರ್ಜ್ ಹಾ ಕೊಡ್ತೀನಿ. ಹಂಗ ರೆಡಿಲ್ಲ, ಬೈಲಿ ಬೈಲಿ. ಚೆನ್ನಾಗಿ ಬೈಸ್ಕೊ. ಬನ್ನಿ ಮೇಡಮ್. ಬಾ ಸುಮಿತ್ರ. ಸುಮಿ, ಬೇಗ ಏನಾದ್ರೂ ಅಡುಗೆ ಮಾಡಿಬಿಡು. ಅಡ್ಗೆ ಎಲ್ಲ ರೆಡಿ ಇದೆ ರೀ, ನೀವೆಲ್ಲ ಫ್ರೆಶ್ ಅಪ್ ಆಗಿ ಬನ್ನಿ, ಊಟ ಬಡಿಸ್ಬಿಡ್ತೀನಿ. ಸರಿ, ಬೇಗ ಹೋಗಿ ಊಟಕ್ಕೆ ರೆಡಿ ಮಾಡು. ಸರಿ ಮೇಡಮ್, ಬನ್ನಿ, ನಿಮ್ ರೂಮ್ ತೋರಿಸ್ತೀನಿ. ಫ್ರೆಶ್ ಅಪ್ ಆಗಿ. ಒಂದ್ ನಿಮಿಷ ಶಿವಕುಮಾರ್. ಮೇಡಮ್, ಹಾ, ಈ ಮನೆ ಓನರು ಸಿಟಿಲಿ ಇರೋದು. 3 ವರ್ಷದಿಂದ ಈ ಮನೆ ಖಾಲಿ ಇತ್ತಂತೆ. ಯಾರು ಬಾಡಿಗೆಗೆ ಬಂದಿಲ್ಲ. ನನಗೆ ಕಡಿಮೆ ಬಾಡಿಗೆ ಕೊಟ್ರು. ಓಕೆ ಅಂತ ನಾನು ಬಂದ್ಬಿಟ್ಟೆ. ಅದು ಸಿಟಿಯಿಂದ ಸ್ವಲ್ಪ ದೂರ ಇದೆಯಲ್ಲ ಶಿವಕುಮಾರ್, ಅದಕ್ಕೆ ಯಾರು ಬರ್ತಾ ಇರ್ಲಿಲ್ಲ ಅನ್ಸತ್ತೆ. ಮನೆ ಏನೋ ಒಂಥರ ಚೆನ್ನಾಗಿದೆ. ಏಯ್, ಆಟ ಆಡಿ ಸಾಕು. ಬೇಗ ಹೋಗಿ ಫ್ರೆಶ್ ಅಪ್ ಆಗಿ ಊಟ ಮಾಡೋಣ. ಹೋಗಿ ಹೋಗಿ. ಹೋಗ್ರು ಬೇಗ.
ಮೇಡಮ್ ಬನ್ನಿ ಫ್ರೆಶಪ್ ಆಗಿ. ಶಿವಕುಮಾರ್, ಕುದುರೆ ಈಗಷ್ಟೇ ತಂತಾನೆ ಆಡ್ತಿತ್ತು. ಓಹ್ ಮೇಡಮ್, ಕಿಟಕಿ ಓಪನ್ ಆಗಿದೆ, ಗಾಳಿ ಬರ್ತಾ ಇದೆ. ಗಾಳಿಗೆ ಕುದುರೆ ಆಡುತ್ತಾ? ಬನ್ನಿ ಮೇಡಮ್. ಶಿವಕುಮಾರ್, ಮೇಡಮ್, ಈ ಆಟ ಸಾಮಾನೆಲ್ಲ ನಿಮ್ ಮಕ್ಕಳ್ದೇನಾ? ಇಲ್ಲ ಮೇಡಮ್, ಅದೇ ನಾನು ಹೇಳಿದ್ನಲ್ಲ 3 ವರ್ಷದ ಹಿಂದೆ ಯಾರೋ ಇದ್ರು ಅಂತ, ಅವ್ರಿಲ್ಲೇ ಬಿಟ್ಟು ಹೋಗಿದ್ರು. ಈಗ ನಮ್ಮ ಅಣ್ಣನ ಮಕ್ಕಳು ಆಟ ಆಡ್ತಾ ಇದ್ದಾರೆ. ಬನ್ನಿ ಮೇಡಮ್. ಮೇಡಮ್, ಫ್ರೆಶಪ್ ಆದ್ರಾ? ಹ್ಞೂ ಶಿವಕುಮಾರ್, ಬನ್ನಿ ಮೇಡಮ್, ಊಟ ಮಾಡೋಣ. ಮಾಡೋಣ. ನಿಮ್ ಮನೆಯೆಲ್ಲ ತುಂಬಾ ಚೆನ್ನಾಗಿದೆ. ಊಟ ಆದ್ಮೇಲೆ ಮನೆಯೆಲ್ಲ ಒಂದ್ ರೌಂಡ್ ನೋಡ್ಬೇಕು. ನೋಡಿ ಮೇಡಮ್, ಅದಕ್ಕೇನಂತೆ. ಆದ್ರೆ ಒಂದು ವಿಷಯ ಮೇಡಮ್, ಓನರ್ ಹೇಳಿದ್ದಾರೆ ಮನೆ ತುಂಬ ಎಲ್ಲಿ ಬೇಕಾದ್ರೂ ಓಡಾಡಿ, ಆದರೆ ಮೇಲೊಂದು ರೂಮ್ ಇದೆ, ಅದನ್ನ ಲಾಕ್ ಮಾಡಿದಾರಂತೆ, ಅಲ್ಲಿಗೆ ಮಾತ್ರ ಹೋಗ್ಬೇಡಿ ಅಂತ ಹೇಳಿದ್ದಾರೆ. ಯಾಕಂತೆ? ನನ್ನ ಹತ್ರನೂ ಏನು ಹೇಳಿಲ್ಲ ಮೇಡಮ್. ಅದಕ್ಕೆ ನಮ್ಮ ಮನೆಯವ್ರನ್ನ ಯಾರನ್ನೂ ಅಲ್ಲಿಗೆ ಹೋಗಬಾರ್ದು ಅಂತ ಹೇಳಿದ್ದೀನಿ. ಸರಿ, ಆಯ್ತು. ಬನ್ನಿ ಮೇಡಮ್, ಹೋಗೋಣ. ಮಗು ಅಳೋ ಸೌಂಡ್ ಕೇಳಿಸ್ತಿದೆಯಲ್ಲ. ನಮ್ಮನೇಲಿ ಯಾವ ಮಗು ಇದೆ? ಏ ಮಲ್ಲಿ, ಬರೀ ಇಲ್ಲಿ. ಎಂತ ಮೋರೆ? ಮಗು ಅಳೋ ಸೌಂಡ್ ಕೇಳಿಸ್ತಿದ್ಯಲ್ಲೇ? ಮಗು ಹತ್ರ ಹಾಲು ಕುಡಿಸಿ. ಅಂದ್ರೆ ಅಭಿರಾಮಿ ಮೇಡಮ್ ಹತ್ರ ಕುಡಿಸು ಕೇಳಿ ಅಂದೆ. ಲೇ, ಅವಳಿನ್ನು ಪ್ರೆಗ್ನೆಂಟ್ ಕಣೆ, ಅವಳಿಗಿನ್ನು ಮಗುನೇ ಆಗಿಲ್ಲ. ಹೌದಲ್ದಾ? ನೋಡು, ತಿರ್ಗಾ ಸೌಂಡ್ ಕೇಳಿಸ್ತಿದೆ. ಹೌದಾ ಮಗು ಅವಳು ಸೌಂಡ್ ಕೇಳ್ತಿತ್ತ. ಆರೆ ಮಗು ಎಲ್ಲಿಂದ ಬಂತ? ಸರಿ ಬಾ, ಹೋಗಿ ನೋಡ್ಕೊಂಬರೋಣ. ಅಮ್ಮೋರೆ ನಿತ್ಕಣಿ, ಅದು ದೆವ್ವ ಆಗಿದ್ರು ಆಗಿರ್ಬೋದಲ್ದಾ? ಈ ಕಣಿ, ನಾ ದೆವ್ವ ಇಪ್ಪು ಸಿನಿಮಾಕ್ಕೆ ಹೋತಿಲ್ಲ ಅಂತದ್ರಲ್ಲಿ ದೆವ್ವ ಇತ್ತ.